ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಬಹಳಷ್ಟು ವಿಚಾರಗಳು ಹೊರಕ್ಕೆ ಬರ್ತಾ ಇದೆ. ರೇಣುಕಾಸ್ವಾಮಿ ಇನ್ಸ್ಟಾಗ್ರಾಮ್ ಹಾಗೂ ವಾಟ್ಸ್ಆಪ್ ಅನ್ನ ಪೊಲೀಸರು ರಿಟ್ರೀವ್ ಮಾಡಿದ್ದಾರೆ. ರೇಣುಕಾಸ್ವಾಮಿ ಇನ್ಸ್ಟಾಗ್ರಾಮ್ ಹಾಗೂ ವಾಟ್ಸ್ಆಪ್ ವಿವರವನ್ನ ಪಡೆದುಕೊಂಡಿದ್ದಾರೆ. ರಿಟ್ರೀವ್ ಮಾಡೋ ಮೂಲಕವಾಗಿ ಪೊಲೀಸರು ರೇಣುಕಾಸ್ವಾಮಿ ಇನ್ಸ್ಟಾಗ್ರಾಮ್ನಲ್ಲಿ ಪೊಲೀಸರಿಗೆ ಹಾಗಾದ್ರೆ ಸಿಕ್ಕಿದ್ದೇನು? ಪಬ್ಲಿಕ್ ಟಿವಿಯಲ್ಲಿ ಇನ್ನೊಂದು ಬಿಗ್ ಎಕ್ಸ್ಕ್ಲೂಸಿವ್. ದರ್ಶನ್ ಅಂಡ್ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಯಾವ ಕಾರಣಕ್ಕಾಗಿ ರೇಣುಕಾಸ್ವಾಮಿ ಹತ್ಯೆ ಆಯಿತು ಅನ್ನುವಂತಹ ವಿಚಾರ ಈಗ ಚರ್ಚೆಯಲ್ಲಿದೆಯೋ ಅದಕ್ಕೆ ಮೂಲವನ್ನ ಹುಡುಕುವ ಕೆಲಸವನ್ನ ಪೊಲೀಸರು ಆರಂಭಿಸಿದ್ದಾರೆ. ಯಾಕಂದ್ರೆ ರೇಣುಕಾಸ್ವಾಮಿಯ ಮೊಬೈಲ್ ಸಿಗ್ಲಿಲ್ಲ, ಅದನ್ನ ರಾಜಕಾಲುವೆಯಲ್ಲಿ ಬಿಸಾಕಿದ್ರು. ಆದ್ರೆ ಇನ್ಸ್ಟಾಗ್ರಾಮ್ ಮತ್ತು ವಾಟ್ಸ್ಆಪ್ ನ ರಿಟ್ರೀವ್ ಮಾಡಿದ ವೇಳೆಯಲ್ಲಿ ಸಿಕ್ಕಿದ್ದೇನು? ರೇಣುಕಾಸ್ವಾಮಿ ಯಾರಿಗೆಲ್ಲ ಮೆಸೇಜ್ ಮಾಡಿದ್ದ ಅಂತ, ಪವಿತ್ರ ಗೌಡಗೆ ಎಷ್ಟು ದಿನದಿಂದ ರೇಣುಕಾಸ್ವಾಮಿ ಮೆಸೇಜ್ ಮಾಡ್ತಾ ಇದ್ದ ಅನ್ನೋದರ ಬಗ್ಗೆ ವಿವರಗಳು ಕಂಪ್ಲೀಟ್ ಆಗಿ ಲಭ್ಯವಾಗಿದೆ. ಒಂದಷ್ಟು ದಾಖಲೆಗಳನ್ನ ರಿಟ್ರೀವ್ ಸಂದರ್ಭದಲ್ಲಿ ಪಡ್ಕೊಂಡಿದ್ದಾರೆ. ಈ ಸಂದೇಶಗಳಿಗೆ ಪವಿತ್ರ ಗೌಡ ರಿಪ್ಲೈ ಮಾಡಿದ್ರಾ ಇಲ್ವಾ? ರಿಪ್ಲೈ ಮಾಡಿದ್ರೆ ಏನಂತ ರಿಪ್ಲೈ ಮಾಡಿದ್ದಾರೆ? ಪವಿತ್ರ ಗೌಡ ಬಿಟ್ಟು ಯಾರಿಗೆಲ್ಲ ರೇಣುಕಾ ಸಂದೇಶವನ್ನ ಕಳಿಸಿದ್ದಾನೆ? ಈಕೆಗೆ ಮಾತ್ರ ಕಳಿಸಿದ್ದಾನಾ ಅಥವಾ ಬೇರೆ ಹೆಣ್ಣುಮಕ್ಕಳಿಗೂ ಕೂಡ ಕಳಿಸಿದ್ದಾನಾ ಇಲ್ವಾ? ಇದು ಕೂಡ ಈ ರಿಟ್ರೀವ್ ಸಂದರ್ಭದಲ್ಲಿ ಕಂಪ್ಲೀಟ್ ಯಾರ್ಯಾರಿಗೆ ಮೆಸೇಜ್ ಹೋಗಿದೆ ಅನ್ನುವಂತಹ ಡೀಟೇಲ್ಸ್ ಲಭ್ಯವಾಗುತ್ತೆ. ನಕಲಿ ಖಾತೆ ಸೃಷ್ಟಿಸಿ ರೇಣುಕಾಗೆ ಚಾಟ್ ಮಾಡಿದ್ಯಾರು? ಆತನನ್ನ ಟ್ರ್ಯಾಪ್ ಮಾಡೋ ಸಲುವಾಗಿ ಬೇರೆ ಬೇರೆ ಅಕೌಂಟ್ಗಳನ್ನ ಕ್ರಿಯೇಟ್ ಮಾಡಿ ಆತನ ಜೊತೆಗೆ ಚಾಟ್ ಮಾಡಿ ನಂತರ ಆತನನ್ನ ಚಿತ್ರದುರ್ಗದಿಂದ ಬೆಂಗಳೂರಿಗೆ ಬರುವಂತೆ ಮಾಡೋ ಸಲುವಾಗಿ ಯಾರೆಲ್ಲ ಪ್ರಯತ್ನವನ್ನ ನಡೆಸಿದ್ದಾರೆ ಅನ್ನೋ ವಿವರ. ಈ ಸಂದೇಶಗಳಿಗೆ ಪವಿತ್ರ ಗೌಡ ಏನಾದರೂ ರಿಪ್ಲೈ ಮಾಡಿದ್ರಾ? ರೇಣುಕಾಸ್ವಾಮಿ ಕಳಿಸಿದಂತಹ ಮೆಸೇಜ್ಗೆ ಆಕೆ ಏನಾದರೂ ರಿಪ್ಲೈ ಮಾಡಿದ್ರಾ? ಅಥವಾ ಆಕೆಯ ಅಕೌಂಟ್ನಿಂದಲೇ ಬೇರೆ ಯಾರಾದರೂ ರಿಪ್ಲೈ ಮಾಡಿದ್ರಾ? ಮಾಡಿದ್ರೆ ಯಾವ ರೀತಿಯಲ್ಲಿ ರಿಪ್ಲೈ ಮಾಡಿದ್ದಾರೆ? ವಾರ್ನಿಂಗ್ ರೂಪದಲ್ಲಿ ಮಾಡಿದ್ದಾರಾ? ಅಥವಾ ಸುಮ್ಮನೆ ಒಂದು ಉಡಾಫೆ ಈ ಥರದ್ದು ಯಾವುದೋ ಮೆಸೇಜ್ ಬರ್ತಾ ಇದೆ ಅಂತ ಛೀ ಅಂದು ಸುಮ್ಮನಾಗಿದ್ದಾರಾ? ಎಲ್ಲ ಡೀಟೇಲ್ಸ್ ರಿಟ್ರೀವ್ ಸಂದರ್ಭದಲ್ಲಿ ಸಿಕ್ಕಿದೆ. ಇದನ್ನ ಇಟ್ಕೊಂಡು ಮುಂದಿನ ಹಂತದಲ್ಲಿ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ರೇಣುಕಾಸ್ವಾಮಿ ಪಾತ್ರ ಏನಿತ್ತು, ಪವಿತ್ರ ಗೌಡ ಪಾತ್ರ ಏನಿತ್ತು, ಇತರರು ಯಾರಿದ್ರಲ್ಲಿ ಭಾಗಿಯಾಗಿದ್ದಾರೆ ಅನ್ನೋದು ಕೂಡ ಇದು ಸಾಕ್ಷ್ಯವಾಗುತ್ತೆ.